ಕೆ ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು ಆಡಳಿತ ವೈಫಲ್ಯ ಆಗಿದೆ. ಇವತ್ತು ಎಲ್ಲ ಭಾಗದಲ್ಲೂ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಗೂಂಡ ರೀತಿ ಇವತ್ತು ಕೆಲವು ರಾಜಕಾರಣಿಗಳು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಪ್ರಕರಣ ಸಹ ಭಾಳಷ್ಟು ಗಂಭೀರವಾಗಿ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ನಮ್ಮ ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೆ ಇವತ್ತು ತಂದು ಇವತ್ತು ಇದು ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಇದ್ರ ಬಗ್ಗೆ ತಾವು ಕ್ರಮ ವಹಿಸಬೇಕು, ಅವ್ರ ಮೇಲೆ ಕೂಡಲೇ ಕ್ರಮ ವಹಿಸಿ ಅವರಿಗೆ ಜೈಲು ಕಳಿಸ್ತಕ್ಕಂಥ ಕೆಲಸ ಆಗಬೇಕಂತ ಕುಮಾರಣ್ಣವರು ಸಹ ಇವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಮಾತಾಡಿದ್ದಾರೆ. ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್, ಈಗ ಬೆಂಕಿ ಹಚ್ತೀನಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಗರಸಭೆ ಆಯುಕ್ತರ ವಿರುದ್ಧವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆಗಕ್ಕೆ ಬಂದಿರತಕ್ಕಂಥ ರಾಜೀವ್ ಗೌಡರು 12ನೇ ತಾರೀಕು ಸಾಯಂಕಾಲ ಏನಿವತ್ತು ಬ್ಯಾನರ್ ವಿಚಾರವಾಗಿ ಅವರು ಮಾತಾಡಿರ್ತಕ್ಕಂಥ ಆಡಿಯೋವನ್ನು ಇವತ್ತು ಬೆಳಗ್ಗೆ 11 ಗಂಟೆಯಲ್ಲಿ ನಮ್ಮ ಗಮನಕ್ಕೆ ಬಂತು. ಆ ಬಂದಂಥ ಸಂದರ್ಭದಲ್ಲಿ ಆ ಒಂದು ನಗರಸಭೆ ಆಯುಕ್ತರನ್ನ ನಾವೇ ಕರೆಸಿ ಏನಿವತ್ತು ಯಾಕೆ ಈ ಥರ ಆಯಿತು ಅಂತ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಂಥ ಆಡಿಯೋನ ನಾವು ಗಮನಿಸಿದಾಗ ಇವತ್ತು ಅವರು ಮಾತಾಡಿರ್ತಕ್ಕಂಥ ಒಂದು ಗೂಂಡಾ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಾವು ಗಮನಿಸಿ ಇವತ್ತು ಅವ್ರಿಗೆ ಏನಿವತ್ತು ಒಬ್ಬ ಮಹಿಳೆ ಅಧಿಕಾರಿ ನಗರಸಭೆ ಆಯುಕ್ತರು ಆದಂಥ ಅಮೃತ ಅವ್ರನ್ನ ಇವತ್ತು ರಾಜೀವ್ ಗೌಡರು ಮಾತಾಡಿರ್ತಕ್ಕಂಥದ್ದು ಇವತ್ತು ಇಡೀ ಕ್ಷೇತ್ರದಲ್ಲಿ JDS ಪಕ್ಷ ಆ ಒಂದು ಮಹಿಳಾ ಅಧಿಕಾರಿಗಳ ಪರವಾಗಿ ಇವತ್ತು ನಿಂತು ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಧರಣಿಯನ್ನು ಮಾಡಿ ಇವತ್ತು ಆ ರಾಜೀವ್ ಗೌಡರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಗಳನ್ನ ಮಾಡಿ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ. ಮತ್ತು ನಗರಸಭೆ ಆಯುಕ್ತರು ಸಹ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಲಿಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವತ್ತು ಅವ್ರ ಮೇಲೆ ಕೇಸನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದಲ್ಲಿ ಏನಿವತ್ತು ಅಧಿಕಾರಿಗಳ ಹತ್ರ ನಾವು ವಿಶ್ವಾಸದಿಂದ 32 ತಿಂಗಳಿಂದ ನಾವು ಕೆಲಸ ಮಾಡಿಸ್ತಾ ಇದ್ದೀರಿ. ಇವತ್ತು ಈ ಒಂದು ಪ್ರಕರಣ ಬಳ್ಳಾರಿ ಆದಮೇಲೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಈ ಒಂದು ಬ್ಯಾನರ್ ಪ್ರಕರಣ ಕಾಂಗ್ರೆಸ್ ಪಕ್ಷ ಇದಕ್ಕೆ ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈಗ 2025ನೇ ಇಸ್ವಿ 11ನೇ ತಿಂಗಳು 24ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಇವತ್ತು ಆವತ್ತಿನ ದಿವಸದಲ್ಲೂ ಸಹ ಈ ಒಂದು ಬ್ಯಾನರ್ ಪ್ರಕರಣ ಅವತ್ತು ನಿಯಮಾನುಸಾರ ಬಿಟ್ಟು ಅವರು ಹೊರಟಂಥ ಸಂದರ್ಭದಲ್ಲಿ ಅದನ್ನ ತೆರವುಗೊಳಿಸಿದ್ದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಉಸ್ತುವಾರಿ ಸಚಿವರನ್ನು ಮಾತಾಡಿದ್ದಾರೆ, ನನ್ನೂ ಮಾತಾಡಿದ್ದಾರೆ. ಇದನ್ನೆಲ್ಲ ನಾವು ಗಮನಿಸ್ಕೊಂಡು ಇವತ್ತು ಕಾನೂನು ರೀತಿಯಾಗಿ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಇದು 100ಕ್ಕೆ 200ರಷ್ಟು ತಪ್ಪು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಅವರು ಈ ಸಮಾಜದ ಮಧ್ಯೆ ಇವತ್ತು ಅವರು ನಡ್ಕೊಳ್ಳೋಂಥ ರೀತಿಗಳು ಇವತ್ತು ಸಂವಿಧಾನ ವಿರುದ್ಧವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಅಧಿಕಾರಿಗಳು ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ಸರ್ ನೀವು? ಇಡೀ ನಮ್ಮ ಕ್ಷೇತ್ರದಲ್ಲಿ 32 ತಿಂಗಳಲ್ಲಿ ಇವತ್ತು ಯಾವ ಇಲಾಖೆ ಅಧಿಕಾರಿಗಳನ್ನು ಕೇಳ್ರಿ, ನಮ್ಮ ಕಡೆಯಿಂದ ಕಾನೂನು ವಿರುದ್ಧವಾಗಿ ಆಗ್ಬೋದು, ಇಲ್ಲ ನಿಯಮಾನುಸಾರ ಬಿಟ್ಟಾಗ್ಬೋದು, ಇಲ್ಲ ಅವ್ರ ಮೇಲೆ ದರ್ಪ ತೋರಿಸಿ ಕೆಲಸ ಮಾಡಿಸೋಂಥದ್ದು ನಾನು ಮಾಡಿಲ್ಲ. ಇವತ್ತು ಸಂಪೂರ್ಣವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಪರವಾಗಿದ್ದಾರೆ. ಇವತ್ತು ರಾಜೀವ್ ಗೌಡರೊಂದು ವರ್ತನೆ ಇಡೀ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಅವರ ವಿರುದ್ಧವಾಗಿ ಇವತ್ತು ಅವರೆಲ್ಲರೂ ಇವತ್ತು ಇವತ್ತು ನಗರಸಭೆ ಆಯುಕ್ತರ ಪರವಾಗಿ ನಿಂತಿದ್ದಾರೆ. ಕಾನೂನು ರೀತಿಯಾಗಿ ಅವ್ರ ಕ್ರಮ ಆಗ್ತಕ್ಕಂಥದ್ದು, ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ 100% ಸತ್ಯ ಅಂತ ಪೌರಾಯುಕ್ತರ ಪರವಾಗಿ 100% ನಾವು ಅವ್ರ ಜೊತೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಮುಖಂಡರು ಎಲ್ಲರೂ ಅವ್ರ ಪರವಾಗಿ ನಿಂತಿದ್ದಾರೆ. ಯಾವ ಮಟ್ಟಕ್ಕೆ ಹೋದರೂ ಸಹ ನಾವು ಆ ಹೆಣ್ಣುಮಗಳ ಪರವಾಗಿ ಇರ್ತೀರಿ. ಆ ಹೆಣ್ಣುಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು
ಆ ಹೆಣ್ಣು ಮಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮದು ಒಂದು ಜವಾಬ್ದಾರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು ಇವತ್ತು ನಮಗೆ ನಿಖರವಾಗಿ ಕಾಣ್ತಾ ಇದೆ. ಈ ಒಂದು ಪ್ರಕರಣ ಇವತ್ತು ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥದ್ದು. ಇವತ್ತೊಬ್ಬ ಮಹಿಳೆಗೆ ಒಬ್ಬ KPCC ಸದಸ್ಯನಾಗಿರ್ತಕ್ಕಂಥವನು ಮಾತಾಡಿರೋಂಥ ರೀತಿಗಳು ನೋಡಿದಾಗ ಇದಕ್ಕೆ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಇಂಥ ಕೆಲವು ಕಿಡಿಗೇಡಿಗಳಿಂದ ಇವತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಮೆಂಬರ್ಶಿಪ್ ಇಂದ ಅವ್ರನ್ನ ವಜಾ ಮಾಡ್ತಾರೆ ಹೇಗೆ ಈ ಒಂದು ಪ್ರಕರಣದಲ್ಲಿ ಅಂತ? ಈಗಾಗಲೇ ನಮ್ಮ ವರಿಷ್ಠ ಕುಮಾರಣ್ಣವರು ಸಂಬಂಧಪಟ್ಟಂತೆ ಎಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ KPCCಯಿಂದ ವಜಾ ಮಾಡಬೇಕು, ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಬೇಕು, ಕೂಡಲೇ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ಕೂಡ ಕುಮಾರಣ್ಣವ್ರು ಹೇಳಿದ್ದಾರೆ. ಮುಂದುವರೆದ ಭಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಇವತ್ತು ಇದನ್ನೆಲ್ಲ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ನೋಡಬೇಕಿದೆ. ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇದೆ, ಯಾವ ಕ್ಷೇತ್ರಗಳಲ್ಲಿ ಅವ್ರ ಹಿಂಬಾಲಕರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷ ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇದಕ್ಕೆಲ್ಲ ಉತ್ತರ ಮಾನ್ಯ KPCC ಅಧ್ಯಕ್ಷರು ಕೊಡಬೇಕಾಗ್ತದೆ.